ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದು ಏನಂದರೆ, ಎತ್ತರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇವತ್ತು ವಿಡಿಯೋದಲ್ಲಿ ಮೊಬೈಲಲ್ಲಿ PDF ಫೈಲ್ಸ್ ಅಂತ ಎಲ್ಲ ತುಂಬ ಜನರಿಗೆ ಗೊತ್ತು, ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಹೇಳ್ತೇನೆ. ಮೊಬೈಲು PDF ಫೈಲು ಮೊಬೈಲಲ್ಲಿ ಹೇಗೆ ಮಾಡೋದು, ಕ್ರಿಯೇಟ್ ಮಾಡೋದು, ನಿಮ್ಮ ಫೋಟೋಸ್ ನಿಮ್ಮ ಏನಾದರೂ ಹಾಕಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ PDF ಫೈಲು ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ ಹೊಸಬಾಗಿ ನೋಡ್ತಿದ್ದಾರೆ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ನು ಕ್ಲಿಕ್ ಮಾಡಿ, ಹಾಗೆ ಪಟ್ಟಂತ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸು ಎಲ್ಲರಿಗೂ ಒಂದು ರಿಕ್ವೆಸ್ಟು, ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಮಾಡ್ತಾರಂತ ನೀವು ನನಗೆ ಕನ್ಫರ್ಮ್ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ವ್ಯೂಸು ಬರಲಿ ಈ ವಿಡಿಯೋಕ್ಕೆ ಅಂತ ಕೇಳ್ತಾ ಇದ್ದೀನಿ. ಇದೇ ವಿಡಿಯೋ ಫಸ್ಟ್ ಟೈಮ್ ಮಾಡೋದು, ಏಕೆಂದರೆ PDF ಫೈಲ್ ಹೇಗೆ ಮಾಡೋದಂತ ಇದೇ ವಿಡಿಯೋ ಫಸ್ಟ್ ಟೈಮ್ ಮಾಡೋದು. ಎಲ್ಲ ಕ್ಯಾಟಗರಿ ಮಾಡಿದ್ದೀನಿ, ಇನ್ನು ಎಡಿಟಿಂಗ್ ಮಾಡಿದ್ದೀನಿ, ವಿಡಿಯೋ ವೈರಲ್ ಮಾಡೋದು ಹೀಗೆ ಅಂತ ಎಲ್ಲ ಬಗ್ಗೆ ಹೇಳಿದ್ದೀನಿ. ಫ್ರೆಂಡ್ಸ್, ಇದೇ PDF ಬಗ್ಗೆ ಹೇಳ್ತಾಯಿದ್ದೀನಿ ಫಸ್ಟ್ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋ ಸಪೋರ್ಟ್ ಮಾಡ್ತೀನಿ ಅಂತ ನಂಬಿದ್ದೀನಿ, ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು. ಫ್ರೆಂಡ್ಸ್, ಎಲ್ಲ ಕಮೆಂಟಲ್ಲಿ ಕೇಳಿದರೆ ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ವಿಡಿಯೋ ಈಗ ಸ್ಟಾರ್ಟ್ ಮಾಡೋಣ. ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಾನು ಸ್ಟಾರ್ಟಿಂಗು ಏನು ಮಾಡ್ತೀನಿ ಅಂದರೆ, ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತೀನಿ. ಆ ನಂತರ ಏನು ಮಾಡಿದರೆ, ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ, ಮೊಬೈಲ್ ಡಾಟಾ ಆನ್ ಮಾಡಿ. ಸಾರಿ ಫ್ರೆಂಡ್ಸ್, ಬಂದ್ ಮಾಡಿದೆ ಯಾಕೆಂದರೆ. ಆ ನಂತರ ಇಲ್ಲಿ ಸರ್ಚ್ ಮಾಡಿ, ವೆಬ್ಸೈಟ್ ತೆಗಿಬೇಕೈತೆ, ಅದು ನಾನು ಅದನ್ನು ತೆಗೆದು ಇನ್ನೊಮ್ಮೆ ಇದು ಮಾಡ್ತೀನಿ ನೋಡಿ. ವೆಬ್ಸೈಟು ಇಲ್ಲಿ ನೋಡಿ, ಸಿಂಬಾಲ್ ಅಂತ, ಸಾರಿ ಫ್ರೆಂಡ್ಸ್, ಇಲ್ಲಿ ನೋಡಿ ಸಿಂಬಾಲ್ನ PDF ಅಂತ, ಸಿಂಬಲ್ PDF ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಒಂದೇ ಆಪ್ಷನ್ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಸಿಂಬಲ್ PDF ಮೇಲೆ. ಆನಂತರ ಇಲ್ಲಿ ಕಂಪೇರ್ಡಿಂದ PDF ಅಂತ ಇರುತ್ತೆ, ಕಂಟಿನ್ಯೂ PDF ಅಂತ, ಕಂಪೇರ್ಸ್ PDF ಅಂತ ಬರುತ್ತೆ. ಆನಂತರ ಮೇಲೆ ಇಲ್ಲಿ ಸ್ಕೆಚ್ ಅಂತ, ಫೈಲ್ಸ್ ಅಂತ ಇರುತ್ತೆ. ಫೈಲ್ ಸೆಲೆಕ್ಟ್, ನೀವು ಏನು ನೀವು PDF ಮಾಡ್ತಿರ್ತಾರಲ್ಲ, ಆ PDF ಮಾಡ್ಬೇಕಂದ್ರೆ ಇಲ್ಲಿ ಏನು ಮಾಡಿದ್ರೆ, ಈ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವೇನು ಮಾಡ್ತಿರ್ತಾರೋ ಅಲ್ಲಿ ಮಾಡಿ. ಈಗ ಫೈಲ್ಸ್ ಅಂತ ಕೇಳುತ್ತೆ, ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ, ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್, ನಿಮ್ಮ ಫೋಟೋ ಏನಾದರೂ PDF ಮಾಡಬೇಕಾದ್ರೆ PDF ಮಾಡಿ. ಈಗ ನಾನು ನನ್ನ ಫೋಟೋ PDF ಮಾಡ್ತೀನಿ ನೋಡಿ. ಇದು ನನ್ನ ಫೋಟೋ, ಇದನ್ನು PDF ಮಾಡ್ತೀನಿ ನೋಡಿ. ಅಪ್ಲೋಡಿಂಗ್ ಅಂತ ಆಗುತ್ತೆ, ದಾಟ ಇದ್ದಾರೆ ನೋಡಿ. ನೋಡಿ ಯಾವ ಥರ ಬಂದಿದೆ. ಇಲ್ಲಿ ಬಸ್ಸಿಂಗ್ ಅಂತ ಕಂಪ್ಲೀಟ್ ಮಾಡಿದ್ದಾರೆ, ಕಂಪ್ಲೀಟ್ ಆಗುತ್ತೆ ನೋಡಿ. PDF ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಿ ನೋಡಿ ಟ್ರಾನ್ಸ್ಫರ್ ಆಗ್ತಿದೆ. ಈಗ PDF ಡೌನ್ಲೋಡ್ ಅಂತ ಇರುತ್ತೆ ನೋಡಿ, ಫೈಲ್ ಡೌನ್ಲೋಡ್ ಅಂತ ಇರುತ್ತೆ, ಡೌನ್ಲೋಡ್ ಫೈಲ್ ಅಂತ ಇರುತ್ತೆ. ಫೈಲು ಸೇವ್ ಮಾಡ್ಬೋದು ನೀವು ಯಾರಾದರೆ. ಇಲ್ಲಿ ನೋಡ್ಬೋದು ಸಾಕಷ್ಟು ಆಪ್ಷನ್ ಇದೆ. ಇಲ್ಲಿ ಕಂಟಿನ್ಯೂ ಫೈಲು ಅಂತ ಇದೆ. ನಾನು ಡೌನ್ಲೋಡ್ ಮಾಡ್ತೀನಿ ನೋಡಿ. ಈಗ ಅದನ್ನ PDF ಫೈಲ್ ಡೌನ್ಲೋಡ್ ಆಗುತ್ತೆ ನೋಡಿ. ಈಗ ಗೂಗಲ್ ಡ್ರೈವ್ಸ್ ಓಪನ್ ಮಾಡುತ್ತೆ, ಅದು ಇಲ್ಲಿ ಡೌನ್ಲೋಡ್ ಆಗಿದೆ. ಈಗ ಅದು ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಆಗಿದೆ ನೋಡಿ. ಈ ಥರ ಬಂದಿರುತ್ತೆ ಅದು ನೋಡಿ. ಫೋಟೋ PDF ಆಗಿರುತ್ತೆ. ಇದನ್ನು ಕೂಡ ಸೇವ್ ಕೂಡ ಮಾಡ್ಬೋದು ನೋಡಿ. ಇನ್ನು PDF ಡೌನ್ಲೋಡ್ ಮಾಡೋದು ಯಾರಾದರೂ ವಾಟ್ಸಪ್ಗೆ ಅಥವಾ ನಿಮಗೆ ಯಾರಾದರೂ ಶೇರ್ ಮಾಡೋಕ್ಕಾದ್ರೆ ಮಾಡ್ಬೋದು ನೀವು. ನಾ ಈಗ ಮಾಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪಾಸ್ವರ್ಡ್, ಇಮೇಲ್ ಅದಕ್ಕೆ ಕೇಳುತ್ತೆ, ನಿಮ್ಮ ಅಕೌಂಟ್ ಆಗುತ್ತೆ. ಆನಂತರ ಏನು ಮಾಡಿದೆ, ಈಗ ಡೌನ್ಲೋಡ್ ಮಾಡಿದಾರೆ, ಬ್ಯಾಕ್ ಬನ್ನಿ. ಆನಂತರ ವಾಟ್ಸಪ್ ಓಪನ್ ಮಾಡಿ. ನಿಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೇಕಂದ್ರೆ, ನಾನು ಈಗ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ ನೋಡಿ. ಈಗ ಅದನ್ನು ನೋಡಿ, ಇಲ್ಲಿ ಸಾರಿ ಫ್ರೆಂಡ್ಸ್, ಇನ್ನೊಮ್ಮೆ ಹೋಗಿ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಮಾಡಿ. ಅದನ್ನ ಡೌನ್ಲೋಡ್ ಅಂತ ಬರುತ್ತೆ, ಡೌನ್ಲೋಡ್ ಆಗುತ್ತೆ. ಅದು ಡೌನ್ಲೋಡ್ ಆಗಿದೆ. ಇದನ್ನು ಸೆಂಡ್ ಫೈಲ್ ಅಂತ ಇರುತ್ತೆ. ಸೆಂಡ್ ಫೈಲ್ ಮಾಡಿದಾಗ ಗೂಗಲ್ ಡ್ರೈವ್ಸ್ದಾಗ ನೀವು ಅದರಲ್ಲಿ ಸೇವ್ ಮಾಡ್ತಿರ್ತಾರೆ, ಅಲ್ಲಿ ಹೋಗಿ ನಾವು
ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ನೀವು ಯಾರು ಬೇಕೋ ಅವ್ರಿಗೆ ಶೇರ್ ಮಾಡ್ಬೋದು. ನೋಡಿ ನಾನು ಶೇರ್ ಮಾಡ್ತೀನಿ. ಈಗ ನಾನು ಶೇರ್ ಮಾಡ್ತೀನಿ. ನಾನು ಸರ್ಚ್ ಮಾಡಿ ಶೇರ್ ಮಾಡ್ತೀನಿ. ನಾನು ಬೇಕಾದವ್ರಿಗೆ ಈ ಥರ ತೋರಿಸ್ತೀನಿ ನೋಡಿ ಡಾಕ್ಯುಮೆಂಟ್ಸ್ ಫೈಲ್. ಆ ಪ್ರಾಜೆಕ್ಟ್ ಹೇಗಿರುತ್ತೆ ನೋಡಿ, ಇಲ್ಲಿ PDF ಈ ಥರ ಪ್ರಾಜೆಕ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇದನ್ನ ಓಪನ್ ಮಾಡೋಕ್ಕಾದ್ರೆ PDF ಅಲ್ಲೇ ಹೋಗಿ ಓಪನ್ ಮಾಡ್ಬೋದು ನೋಡಿ. ಈ ಥರ ಆಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಕೂಡ ನಿಮ್ಮ ಯಾರಾದರೂ ಇದ್ದರೆ ನಿಮ್ಮ ಡಾಕ್ಯುಮೆಂಟ್ಸ್ ಅಥವಾ ನೀವು ಏನು ಸರ್ಟಿಫಿಕೇಟು ಏನಾದರೂ ಇದೆ ಇಲ್ಲಿ PDF ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ನಿಮ್ಮ ಜಿಮೇಲಲ್ಲಿ ಸೇವ್ ಆಗುತ್ತೆ ಅಲ್ಲಿ ಅದು ಫ್ರೆಂಡ್ಸ್. ಇಷ್ಟೇ ಹೊತ್ತು ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತೇನೆ ಫ್ರೆಂಡ್ಸ್. ಆಲ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡದಲ್ಲಿ ವಿಡಿಯೋ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.